ಕಾವೇರಿ ಹರಿದಾಡೋ ಈ ನೆಲವೇ ಚೆನ್ನ, ಸಿರಿಗನ್ನಡ ಚೆನ್ನ, ಸಿರಿ ಸಂಸ್ಕೃತಿ ಚೆನ್ನ. ಕಾವೇರಿ ಹರಿದಾಡೋ ಈ ನೆಲವೇ ಚೆನ್ನ, ಸಿರಿಗನ್ನಡ ಚೆನ್ನ, ಸಿರಿ ಸಂಸ್ಕೃತಿ ಚೆನ್ನ. ಈ ತಾಯಿ ಮಡಿಲಲ್ಲಿ ಜನಿಸೋದೆ ಪುಣ್ಯ, ಈ ಭಾಷೆ ನುಡಿಯೋ ತನು ಮನವೇ ಧನ್ಯ. ನಾನೇ ಭಾಗ್ಯವಂತ ಎಂದು ನಾನೇ ಪುಣ್ಯವಂತ, ನಾನೇ ಭಾಗ್ಯವಂತ ಎಂದು ನಾನೇ ಪುಣ್ಯವಂತ. ನಮಸ್ಕಾರ ಕರ್ನಾಡು, ನಾನು ಮ್ಯಾಪ್ ಕನ್ನಡಿಗ. ಇನ್ನೊಂದು ಹೊಸ ವಿಡಿಯೋದ ಜೊತೆ ಇವತ್ತು ನಾವೆಲ್ಲಿ ಹೋಗ್ತಿದ್ದೀವಿ ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರು. ಮೈಸೂರಂತ ನಮ್ಮ ಪಯಣ, ಫ್ಯಾಮಿಲಿ ಟ್ರಿಪ್ ಇದು. ನಾವು ಹೋಗಿ ಏನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಎಲ್ಲ ತೋರಿಸ್ತೀನಿ, ನೋಡ್ತಾ ಇರಿ. ಕೀಪ್ ವಾಚಿಂಗ್. ಬಿಡ್ದಿ ಬಂದಿದ್ದೀವಿ ಈಗ. ಬಿಡ್ದಿಯಲ್ಲಿ ಸಣ್ಣದಾಗಿ ಒಂದು ಟೀ ಬ್ರೇಕ್. ನಮಸ್ತೆ. ಒಂದು ಸಣ್ಣ ಟೀ ಬ್ರೇಕಿನೊಂದಿಗೆ ನಮ್ಮ ಪ್ರಯಾಣ ಕಂಟಿನ್ಯೂ ಆಗತ್ತೆ. ನಮಸ್ಕಾರ. ಈ ಟ್ರಿಪ್ಪಿಂದು ಕಾರಣ ಏನಂದ್ರೆ ನೋಡಿ, ಇಲ್ಲೇನು ಜೋಡಿ ಇದೆಯಲ್ಲ, ಇಲ್ಲಿ ಯಾವ್ದು ಜೋಡಿ ಇದೆಯಲ್ಲ, ಇವ್ರದ್ದು ಎಷ್ಟನೇ ವರ್ಷದ ಆನಿವರ್ಸರಿ ನಿಮ್ದು? 5ನೇ ವರ್ಷದ ಆನಿವರ್ಸರಿ. 6ನೇ ವರ್ಷದ ಆನಿವರ್ಸರಿ ಟ್ರಿಪ್ ಸ್ಪಾನ್ಸರು ಅಲ್ಲೊಂದು ಇಲ್ಲೊಂದು ಜೋಡಿ. ನೋಡಿ, ನಮ್ಗೆಲ್ಲ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆನಿವರ್ಸರಿ ಸಲುವಾಗಿ. ನಾನೇ ಸ್ಪಾನ್ಸರ್ ಮಾಡ್ತಾ ಇರೋದು, ನಮ್ಮ ಅಪ್ಪ ಅಮ್ಮಂದು ಆನಿವರ್ಸರಿ ಅಂತ. ಇವಾಗ ನಾವು ಚಾಮುಂಡೇಶ್ವರಿ ದೇವಿ ಟೆಂಪಲಿಗೆ ಬಂದಿದ್ದೀವಿ. ಆಪೋಸಿಟ್ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ಬೇಕು. ಆಲ್ರೆಡಿ ಟೈಮ್ 10:15 ಆಗಿದೆ. ನೋಡ್ಬೇಕು, ಇಲ್ಲೇ ಆಗತ್ತೆ ನನ್ನ ಪ್ರಕಾರ. ಫುಲ್ ಅರ್ಧ ದಿನ ಇಲ್ಲೇ ಆಗ್ಬಿಡತ್ತೆ. ಮಧ್ಯಾಹ್ನ ಇಲ್ಲಿಂದ ಹೊರಡ್ಬೇಕು ನಾವು. ಇದನ್ನ ಹೇಳು, ಪಾರ್ಕಿಂಗು ಹೇಳು. ಏನು ಪಾರ್ಕಿಂಗ್? ಬೇರೆ ಏನು ತೋರಿಸ್ಲಿ, ಏನಿದೆ ಅಂತ ತೋರಿಸ್ಲಿ. ಅಲ್ಲಿ ದೇವ್ರ ದರ್ಶನಕ್ಕೆ ಹೋದಾಗ ತೋರಿಸ್ಬೇಕು. ನೋಡಿ, ಇಲ್ಲೆಲ್ಲ ನೀರು ಸಿಗ್ತದೆ. ಅಪ್ಪನಿಗೆ ಏನು ಕೊಡ್ಸೋದು ಅಂತ ಕೇಳ್ಬೇಕಂತಿದ್ದೇನೆ. ಏನಲ್ಲಪ್ಪ, ನೀವು ಹೆಂಗೆ ಹೆವಿ ರಶ್ ಇರೋ ಕಾರಣಕ್ಕೆ, ಸಂಡೇ ಆಗಿರೋ ಕಾರಣಕ್ಕೆ ತುಂಬ ರಶ್ ಇದೆ ಚಾಮುಂಡಿ ಬೆಟ್ಟದಲ್ಲಿ. ಮೇಡಮ್ ಫೋಟೋ ತೆಗಿಸ್ತೀರಾ? ಇಲ್ಲ ಮೇಡಮ್ ಫೋಟೋ. ಸಂಡೇ ಅದಕ್ಕೆ ಫುಲ್ ಕ್ರೌಡ್. ಯೋಚನೆ ಮಾಡ್ತಾ ಇದೀವಿ ಏನು ಮಾಡ್ಬೇಕಂತ. ಮೂರು ತಾಸಿಂದ ಇಲ್ಲೇ ಎತ್ಕೊಂಡಿದ್ದೀವಿ, ಇನ್ನೂ ಬಿಟ್ಟಿಲ್ಲ ಲೈನ್. 10 ಗಂಟೆ ಬಂದಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ, ಇವಾಗ 1 ಗಂಟೆ, ಇನ್ನೂ ಲೈನಲ್ಲೇ ಇದ್ದೀವಿ. ಏನು ದರ್ಶನ ಅಂತೀರಾ, ಮಾರಾಮಾರಿ ಒಳಗಡೆ. ಏನು ಜಗಳಗಳು, ಜಗಳಗಳು. ರೆಸ್ಲಿಂಗ್ ಸ್ಟಾರ್ಟ್ ಆಗೋದು ಒಳಗಡೆ, ಅಷ್ಟೊಂದು ಕ್ರೌಡ್ ಇದ್ರು. ಚಾಮುಂಡಿ ಬೆಟ್ಟ ದರ್ಶನ ಆಯಿತು. ಇವಾಗ ನಾವು ನಂದಿ ನೋಡ್ಲಿಕ್ಕೆ ಬಂದಿದ್ದೀವಿ. ಹುಣ್ಣಿಮೆ ದಿನ ಮಾತ್ರ, ಹುಣ್ಣಿಮೆ ಅಲ್ಲ ಇದು,
ಹುಣ್ಣಿಮೆ ಮಾತ್ರ ನಂದಿ ಕಾಣೋದಾ? ಅಲ್ಲ, ಈ ಹುಣ್ಣಿಮೆನ ಏನದು? ಇದು ಹುಣ್ಣಿಮೆನೇ ಇದು, ಗೊತ್ತಿಲ್ಲ ನನಗೆ. ಹುಣ್ಣಿಮೆ ದಿನ ಮಾತ್ರ ಬೆಟ್ಟಕ್ಕೆ ಬರ್ಲಿಕ್ಕೆ ಹೋಗ್ಬಿಡ್ರಿ. ಈ ಕ್ರೌಡಲ್ಲಿ ದರ್ಶನನೂ ಸರಿಯಾಗಲ್ಲ. ನಿಮ್ಮ ಇಷ್ಟ. ಆ ಕ್ರೌಡಲ್ಲಿ ಯಪ್ಪ ದೇವ್ರೆ. ಇವಾಗ ನಾವು ನಂದಿ ಬೆಟ್ಟ ನೋಡಿ ಬಂದ್ವಿ. ಬೆಂಗಳೂರು ನಂದಿ ಬೆಟ್ಟ ಅಲ್ಲ, ಇದು ಮೈಸೂರು ನಂದಿ ಬೆಟ್ಟ. ಚಿಕ್ಕಬಳ್ಳಾಪುರದಲ್ಲಿ ನಂದಿ. ಈಗ ಜಸ್ಟ್ ಏನು ನಂದಿ ವಿಗ್ರಹದ ಹತ್ರ ಸತ್ಯನಾರಾಯಣ ಪೂಜೆ ಊಟ ಮಾಡಿಸಿದ್ರು. ಊಟ ಎಲ್ಲ ಆಯಿತು. ಇನ್ನು ನಾವು ಬೆಟ್ಟನೇ ಇಳ್ದಿಲ್ಲ, 3:30 ಆದರು. ಯಾವಾಗ ಬೆಟ್ಟ ಇಳ್ತೀವಿ ಗೊತ್ತಿಲ್ಲ. ನಮ್ಮದು ಮೊಬೈಲ್ದು ಎಲ್ಲ ಬ್ಯಾಟ್ರಿ ಲೋ ಆಗಿದೆ. ಎಲ್ಲದೂ ಲೋ ಆಗದೆ. ನೋಡ್ಬೇಕು ಇನ್ನು ಯಾವ ಪ್ಲೇಸ್ ನೋಡ್ತೀವಿ, ಏನು ಕತೆ. ಉಳಿದವರು ಕಂಡಂತೆ. ನಾವೇನು ಕಾಣ್ತೀವಿ ನೋಡ್ಬೇಕು. ನನಗೊಂದು ಅದು ಮ್ಯೂಸಿಯಂ ಒಂದು ಹೋಗ್ಬೇಕಂತ ಈಗ ಟ್ರೈ ಮಾಡೋಣ. 100% ಮ್ಯೂಸಿಯಂ ಕವರ್ ಮಾಡೋಣ. ಸೀದಾ ಅರಮನೆ. ನಾವು ಮೈಸೂರಲ್ಲಿ ನೋಡದೆ ಇರೋದನ್ನ ಅದೊಂದೇ ಇವಾಗ, ಮತ್ತೆಲ್ಲ ನೋಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ನೋಡಿದ್ದೀವಿ ಮೈಸೂರು. ಅದು ಮೈಸೂರು ಬಿಟ್ಟು ಆಚೆ ಹೋಗ್ಬೇಕು, ಶ್ರೀರಂಗಪಟ್ಟಣ ಕಡೆ ಹೋಗ್ಬೇಕು. ಹಾಂ, ಆಚೆನೇ ಇದ್ದಾಗ ಶ್ರೀರಂಗಪಟ್ಟಣ ಹೋಗುವ, ಅಲ್ಲಿ ಆದ್ರೂ ತೋರಿಸ್ತಿರೋದು. ಓಕೆ, ಡನ್. ನೀವು ಸ್ಯಾಂಡ್ ಮ್ಯೂಸಿಯಂ ನೋಡೋಣ ಅಂತ ಬಂದಿದ್ದೀವಿ. ಈ ಟೈಮ್ 4 ಗಂಟೆ. ನೋಡಿ, ಮುಖ ತೊಳ್ಕೊತಿದ್ದಾನೆ ಒಬ್ಬ. ವಾಮಿಟ್ ಮಾಡ್ಕೊಬಿಟ್ಟಿದ್ದಾನೀಗ. ಈಗ ಸ್ಯಾಂಡ್ ಮ್ಯೂಸಿಯಂ ನೋಡಿ ಹೋಗ್ತೀವಿ. ಆಯಿತು, ಸ್ಯಾಂಡ್ ಮ್ಯೂಸಿಯಂ ನೋಡಿ. ಇದೆ ನೋಡಿ ಸ್ಯಾಂಡ್ ಮ್ಯೂಸಿಯಂ. ಒಂದು ಸರ್ಕಲ್ ಹಾಕಿಟ್ರೆ ಮುಗಿದೋಗುತ್ತೆ. 60 ರೂಪಾಯಿ ಎಂಟ್ರಿ ಫೀ ಇದೆ ಪರ್ ಪರ್ಸನ್. ಬನ್ನಿ, ನಿಮಗೆ ಸ್ಯಾಂಡಿಂಗ್ ಏನೋ ನೋಡ್ಬೇಕು ಅನಿಸಿದ್ರೆ ಎಷ್ಟು ಕವರ್ ಆಗುತ್ತೆ? ಹೊರಡ್ತೀವಿ ಅರಮನೆ ಕಡೆಗೆ. ಸಿಗುವ.